ಜನಪ ಮಾರಿದೆ ಭೀಮಸೇನಾರ್ಜುನರ ಸಹಿತೊಡ ಹುಟ್ಟಿದರ ನಿರ್ಧನಿಕನಾದೈ ಮತ್ತೆ ಬಿಡದೆ ದ್ಯೂತ ದುರ್ವ್ಯಸನ ಎನಲು ಶಕುನಿಯ ಜರಿದು ತಾನೇ ಧನವಲಾಸ ಕೊಂದು ಹಲಗೆಯೊಳೆನಗೆ ಜಯವೀದಾಯವೊಂದೊಡ್ಡಿದನು ಜನನಾಥ. ಹೇಳಲೇನದನವರು ರಚಿಸಿದ ಬೇಳುವೆಯನ ಶಕುನಿಯೊಡ್ಡಿದ ಕಾಲು ಕುಣಿಕೆಯಲಾರು ಬೀಳರು ನೃಪತಿ ನಿಮಿಷದಲ್ಲಿ. ಬೀಳುಗೊಟ್ಟನು ತನ್ನ ಜನಜಾಲವಿದ್ದುದು ಬಿಗಿದ ಬೆರಗಿನೊಳಾಲಿಸುವೆರೆ ಜಿಯ ಪಣವೇನೆಂದನ ಶಕುನಿ. ಎಲವೋ ಸೌಬಲ ಸಾಕಿದೊಂದೇ ಹಲಗೆ ಸರ್ವಸ್ವಾಪಹಾರವ ನಿಳುಹುವೆನು ನೀಲಾಳಕಿಯನೊಡ್ಡುವೆನು ಬಾಲಕಿಯ. ಉಳಿದ ಧನವೆಮ್ಮೈವರಿಗೆ ನಿಶ್ಚಲಿತವಿದು ಹೂಡೆನಲು ಹರುಷದಲಳಿಯ ಚೌಪಟ ಮಲ್ಲ ಸಾರಿಯ ಸಾಲ ಜೋಡಿಸಿದ. ಆಡಿದನು ಯಮಸೂನು ಮಿಗೆ ಹೋಗಾಡಿದನು ಮನುಮಥನ ಖಾಡ ಖಾಡಿಯ ಕಾತಿಯ ನಕಟ ಮದನನ ಮಂತ್ರ ದೇವತೆಯ. ಕೂಡೆ ತಿವಿದನು ಕಟ್ಟಿದನು ಕಳಿದೋಡಿಸಿದ ಸಾರಿಗಳ ಸೋಲದ ಖೋಡಿಯನು ಚಿತ್ರಿಸಿದ ನರಸನ ಚಿತ್ತಭಿತ್ತಿಯಲಿ. ಬೆರಗು ಬೆಳೆದುದು ಮನದ ಮಿಡುಕಿನ ಮರುಕ ಮುಂದಲೆಗೊಟ್ಟು ಅರಿವಿನ ಸೆರಗು ಹಾರಿತು ಲಜ್ಜೆ ಬೆಳಗಿತು ಬಿಟ್ಟ ಬೀದಿಯಲಿ. ಉರುಬಿತ ಪದೆಸೆ ರಾಜ್ಯ ಲಕ್ಷ್ಮಿಯ ತುರುಬು ಕೈದೊಳ ಸಾಯ್ತು ಹಗೆಗಾನರಿಯ ನರಸನ ವಿರಸ ಚೇತೋ ಭಾವ ಭಂಗಿಗಳ. ಶಕುನಿಯು ರಾಜನೇ, ಭೀಮಾರ್ಜುನರನ್ನು ಉಳಿದ ಸೋದರರನ್ನು ಜೂಜಿನಲ್ಲಿ ಮಾರಿ ಧನವಿಲ್ಲದವನಾದೆ. ಆದರೂ ನಿನಗೆ ದ್ಯೂತದ ದುರ್ವ್ಯಸನ ಬಿಡಲಿಲ್ಲವೇ ಎಂದನು. ಧರ್ಮರಾಯನು ಶಕುನಿಯನ್ನು ಜರಿದು, ನಾನೇ ಈ ಹಲಗೆಯಾಟಕ್ಕೆ ಪಣ. ಈ ಹಲಗೆಯಲ್ಲಿ ಇದುವರೆಗೆ ಸೋತ ಎಲ್ಲವನ್ನೂ ಮತ್ತೆ ಪಡೆಯುತ್ತೇನೆ ಎಂದನು. ಏನು ಹೇಳಲಿ, ಅವರು ವಂಚನೆಯ ಬಲೆ ಬೀಸಿದರು. ಅವರು ಒಡ್ಡಿದ ಕಾಲು ಕುಣುಕೆಯನ್ನು ಯಾರು ತಾನೇ ಬೀಳಿಸುವುದಿಲ್ಲ. ಒಂದೇ ನಿಮಿಷದಲ್ಲಿ ಧರ್ಮರಾಯನು ತನ್ನನ್ನೇ ಅವರಿಗೆ ಕೊಟ್ಟನು. ಸಭಾಸದರೆಲ್ಲರೂ ಬೆರಗುಗೊಂಡರು. ಶಕುನಿಯು, ಜಿಯಾ ಕೇಳುವಿರಾ, ಇನ್ನೇನನ್ನು ಪಣವಾಗಿ ಒಡ್ಡುವಿರಿ ಎಂದು ಕುಹಕವಾಡಿದನು. ಯುಧಿಷ್ಠಿರನು, ಎಲೆ ಶಕುನಿ, ಇದೊಂದೇ ಹಲಗೆಯಲ್ಲಿ ನೀನು ಅಪಹರಿಸಿರುವ ಎಲ್ಲವನ್ನೂ ಹಿಂದಕ್ಕೆ ಪಡೆಯುತ್ತೇನೆ. ಇದೋ ಈ ಹಲಗೆಗೆ ಪಣವಾಗಿ ದ್ರೌಪದಿಯನ್ನೊಡ್ಡಿದ್ದೇನೆ. ನಮ್ಮೈವರಿಗೂ ಉಳಿದು ಇರುವುದು ಅವಳೊಬ್ಬಳೆ. ಇದು ನನ್ನ ನಿಶ್ಚಲವಾದ ಅಭಿಪ್ರಾಯ. ಕಾಯಿಗಳನ್ನು ಹೂಡು ಎನ್ನಲು ಸಂತೋಷ ಉಕ್ಕುತ್ತಿರಲು ಜೂಜಿನಲ್ಲಿ ಎಲ್ಲರನ್ನೂ ಗೆಲ್ಲಬಲ್ಲ ಶಕುನಿಯು ಕಾಯಿಗಳನ್ನು ಜೋಡಿಸಿದನು. ಧರ್ಮರಾಯನು ಆಟವಾಡಿ ಮನ್ಮಥನ ಕಟ್ಟಾಳಾದ ಮದನ ಮಂತ್ರದ ಅಭಿಮಾನ ದೇವತೆಯಾದ ದ್ರೌಪದಿಯನ್ನೂ ಸೋತನು. ಶಕುನಿಯು ತಾನು ಆಟದಲ್ಲಿ ಕಡಿದ ಕಾಯಿಗಳನ್ನು ಕುಟ್ಟಿ ಧರ್ಮಜನ ಮನಸ್ಸಿನಲ್ಲಿ ಅವನ ಸೋಲನ್ನು ಚಿತ್ರಿಸಿದನು. ಯುಧಿಷ್ಠಿರನ ಆಶ್ಚರ್ಯವು ಮೀರಿ ಬೆಳೆಯಿತು. ಮನಸ್ಸಿನ ದುಃಖವು ಮುಂದಲೆಯನ್ನು ಹಿಡಿಯಿತು. ಜ್ಞಾನದ ಸೆರಗು ಹಾರಿತು. ನಡುಬೀದಿಯಲ್ಲಿ ಮಾನವು ಅಪಹಾರವಾದಂತಾಯಿತು. ಅಪದೆಸೆಯುವವನನ್ನು ಆಕ್ರಮಿಸಿತು. ರಾಜ್ಯಲಕ್ಷ್ಮಿಯ ತುರುಬನ್ನು ಶತ್ರುವು ಹಿಡಿದನು. ಅವನ ಅರಿವಿನ ಭಾವಗಳ ಬಗೆಗಳನ್ನು ನಾನು ತಿಳಿಯೆ.